ಅಡಿಯೇನ್ ರಾಮಾನುಜದಾಸನ್. ಕೃಷ್ಣ ಯುಧಿಷ್ಠಿರ ಸಂವಾದದ ನಡುವೆ ಶ್ರೀಕೃಷ್ಣ ಮಾರ್ಗಶಿರ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆ ಹೇಳ್ತಾನೆ. ಯುಧಿಷ್ಠಿರ, ಕೇಳು, ಮಾರ್ಗಶಿರ ಕೃಷ್ಣ ಏಕಾದಶಿಯನ್ನ ಉತ್ಪನ್ನ ಏಕಾದಶಿ ಅಥವಾ ಉತ್ಪತ್ತಿ ಏಕಾದಶಿ ಅಂತ ಕರೀತಾರೆ. ಈ ಏಕಾದಶಿಯಂದು ಲಕ್ಷ್ಮೀ ಸಮೇತನಾದ ಶ್ರೀಮನ್ನಾರಾಯಣನನ್ನ ಆರಾಧಿಸಬೇಕು. ಈ ಏಕಾದಶಿಯೂ ಕೂಡ ಎಲ್ಲ ಪಾಪ ಪರಿಹಾರಕ ಹಾಗೂ ಮೋಕ್ಷದಾಯಕ. ಹಿಂದೆ ಮುರ ಅನ್ನೋ ಒಬ್ಬ ಬಲಿಷ್ಠನಾದ ರಾಕ್ಷಸ ಇದ್ದ. ರಾಕ್ಷಸನೆಂದ ಮೇಲೆ ಗೊತ್ತೇ ಇದೆ, ದೇವತೆಗಳ ಮೇಲೆ ಯುದ್ಧಕ್ಕೆ ಹೋಗಿ ಅವರನ್ನು ಜಯಿಸೋದು, ಅವರನ್ನು ಬಂಧಿಸೋದು, ಇವೆಲ್ಲ ಮಾಡ್ತಾ ಇದ್ರು. ಇದೇ ಅವರ ಮುಖ್ಯ ಜೀವಿತೋದ್ದೇಶವಾಗಿತ್ತು. ಹಾಗೆಯೇ ಮುರ ಸಹ ಇಂದ್ರಾದಿ ದೇವತೆಗಳನ್ನು ಯುದ್ಧದಲ್ಲಿ ಗೆದ್ದು ಅವರನ್ನು ತನ್ನ ಆಜ್ಞೆಯ ಮೇರೆಗೆ ಕೆಲಸ ಮಾಡೋ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದ. ಮುರನನ್ನ ಗೆಲ್ಲೋದಿಕ್ಕೆ ಸಾಧ್ಯವಿಲ್ಲದೆ ಅವನಿಂದ ಬಿಡುಗಡೆ ಹೊಂದುವ ಬಯಕೆಯಿಂದ ದೇವತೆಗಳೆಲ್ಲರೂ ಇಂದ್ರನ ನೇತೃತ್ವದಲ್ಲಿ ಶಂಕರನ ಬಳಿ ಹೋಗಿ ಸಹಾಯ ಬೇಡ್ತಾರೆ. ಭೋಲೆನಾಥ ಶಂಕರ ದೇವತೆಗಳಿಗೆ ಲೋಕೋದ್ಧಾರಕನಾದ ಭಗವಾನ್ ಶ್ರೀ ವಿಷ್ಣುವಿನ ಬಳಿ ಸಹಾಯ ಬೇಡ ಅಂತ ಹೇಳ್ತಾನೆ. ಎಲ್ಲ ದೇವತೆಗಳಿಗೂ ರಕ್ಷಕ ಶ್ರೀಹರಿ, ಅವನನ್ನು ಬೇಡಿಕೊಂಡ್ರೆ ಖಂಡಿತ ನಿಮಗೆ ಸಹಾಯ ಮಾಡ್ತಾನೆ ಅಂತ ಹೇಳ್ತಾನೆ. ಮುರನಂತಹ ಬಲಿಷ್ಠನನ್ನ ನಿಗ್ರಹಿಸೋದು ಅವನಿಗೆ ಮಾತ್ರ ಸಾಧ್ಯ ಅಂತ ಕೂಡ ಹೇಳಿ ಕಳಿಸ್ಕೊಡ್ತಾನೆ. ದೇವತೆಗಳು 3 ಲೋಕಗಳ ಒಡೆಯ ಶ್ರೀಮನ್ನಾರಾಯಣನನ್ನ ಶರಣು ಹೋಗಿ ಮುರನಿಂದ ರಕ್ಷಿಸುವಂತೆ ಕೇಳ್ಕೊಳ್ತಾರೆ. ಶ್ರೀಹರಿ ಅವರ ಬೇಡಿಕೆಯನ್ನ ಈಡೇರಿಸುವುದಾಗಿ ಹೇಳಿ ಅವರನ್ನ ಕಳಿಸಿಕೊಡ್ತಾನೆ. ಆ ನಂತರ ಅವನು ತನ್ನ ಮಾಯೆಯಿಂದ ಒಬ್ಬ ಸ್ತ್ರೀಯನ್ನ ಸೃಷ್ಟಿ ಮಾಡ್ತಾನೆ. ಆ ದಿನ ಮಾರ್ಗಶಿರ ಮಾಸದ 11ನೇ ದಿನವಾಗಿದ್ದು ಭಗವಂತ ಉತ್ಪತ್ತಿ ಮಾಡಿದ ಕಾರಣ ಆ ದಿನವನ್ನ ಉತ್ಪತ್ತಿ ಏಕಾದಶಿ ಅಥವಾ ಉತ್ಪನ್ನ ಏಕಾದಶಿ ಅಂತ ಕರೀತಾರೆ. ಭಗವಂತ ಸೃಷ್ಟಿಸಿದ ದೇವಿ ಭಗವಂತನ ಎಲ್ಲ ಆಯುಧಗಳನ್ನು ಹೊಂದಿರ್ತಾಳೆ. ದೇವಿ ಮುರನೊಂದಿಗೆ ಯುದ್ಧ ಮಾಡಿ ಅವನ ತಲೆಯನ್ನ ಚಕ್ರಾಸ್ತ್ರದಿಂದ ಕತ್ತರಿಸಿ ಬಿಡ್ತಾಳೆ. ಮುರನು ಮರಣಿಸಿದ ಮೇಲೆ ದೇವತೆಗಳು ಬಿಡುಗಡೆಯ ನಿಟ್ಟುಸಿರು ಬಿಡ್ತಾರೆ. ಭಗವಂತ ತಾನೇ ಸೃಷ್ಟಿಸಿದ್ರೂ ಆ ದೇವಿಗೆ ಮುರನನ್ನ ನಿಗ್ರಹಿಸಿ ಲೋಕೋಪಕಾರ ಮಾಡಿದ್ದೀಯೇ, ನೀನು ಹುಟ್ಟಿದ ಏಕಾದಶಿಯ ದಿನದಂದು ಯಾರು ಉಪವಾಸ ಮಾಡಿ ನನ್ನನ್ನು ಸ್ಮರಿಸ್ತಾರೋ ಅವರಿಗೆ ನಾನು ಸಕಲ ಸೌಖ್ಯವನ್ನೂ ಮೋಕ್ಷವನ್ನೂ ಕೊಡ್ತೀನಿ ಅಂತ ಮಾತು ಕೊಡ್ತಾನೆ. ಹಾಗಾಗಿ ಉತ್ಪತ್ತಿ ಏಕಾದಶಿ ಆಚರಿಸುವವರಿಗೆ ಎಲ್ಲ ಸುಖ ಸಂತೋಷಗಳು ಮೋಕ್ಷವೂ ಸಿಗತ್ತೆ. ಗೀತಾಚಾರ್ಯ ಶ್ರೀಕೃಷ್ಣ ಅವನನ್ನು ಪೂಜಿಸುವ ಮಾರ್ಗಶಿರ ಶುಕ್ಲ ಪಕ್ಷದ ಏಕಾದಶಿಯ ಜೊತೆಗೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆಗೂ ಹೇಳಿ ಯುಧಿಷ್ಠಿರನನ್ನ ಅನುಗ್ರಹಿಸ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.